ಮುನಿಸ್ವಾಮಿ ಅವರು ನಮ್ಮ ಲೋಕಸಭಾ ಸದಸ್ಯರು ಅವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನನ್ನ ಬರಬೇಕು ಅಂತ ಹೇಳಿದ್ರು. ಅವರು ಚಲಪತಿಯವರಿಗೆ ಮತ್ತು ಕಪಾಲಿ ಶಂಕರ್ ಇವರೆಲ್ಲರಿಗೂ ಹೊಸಕೆರೆ ಶ್ರೀನಿವಾಸ್ ಅವರು ವೆಂಕಟೇಶ್ ಅವರಿಗೆಲ್ಲ ಹೇಳಿ ಈ ಕಾರ್ಯಕ್ರಮಕ್ಕೆ ನಾನು ಕೂಡ ಬಂದಿದ್ದೀನಿ. ಇವತ್ತು ವೇದಿಕೆ ಮೇಲೆ ನಮ್ಮ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ವೇದಿಕೆ ಮೇಲೆ ಇದ್ದಾರೆ. ಮಲ್ಲೇಶ್ ಬಾಬು ಅವರು ಇಲ್ವರೆ ಯಾವೂರಪ್ಪ? ಕುಂಬಾರಳ್ಳಿಯ ಮಲ್ಲೇಶ್ ಬಾಬು ಅವರು ಬಂಗಾರಪೇಟೆ ತಾಲೂಕು ಕೋಲಾರ. ಅವರ ತಂದೆಯವರು ಮುನಿಸ್ವಾಮಿ ಅಂತ ಹೇಳಿಬಿಟ್ಟು ಅವ್ರ ತಂದೆಯವರು ಇದೇ ಜಿಲ್ಲೆಯವರು. ಕಷ್ಟ ಆಗಿದ್ದು ಓದಿ ಒಬ್ಬ IAS ಅಧಿಕಾರಿಯಾಗಿ ಕರ್ನಾಟಕದ ಜನತೆಯ ಸೇವೆಯನ್ನ ಮಾಡಿದ್ದಾರೆ. ದಲಿತರ ಪರವಾಗಿ ಧ್ವನಿಯನ್ನ ಎತ್ತಿದ್ದಾರೆ. ದಲಿತರಿಗೆ ಸಹಾಯ ಮಾಡಿದಂತ ಒಬ್ಬ IAS ಅಧಿಕಾರಿಯ ಅವರ ಮಗ ಇವರು ಮಲ್ಲೇಶ್ ಬಾಬು. ಅದಕ್ಕೋಸ್ಕರ ಒಬ್ಬ ವಿದ್ಯಾವಂತ ಯುವಕನ ಮುಂದೆ ಬಂದು ನಿಂತಿದ್ದಾರೆ ಮಲ್ಲೇಶ್ ಬಾಬು. ಅವರಿಗೆ ಬೆಂಬಲ ಕೊಡಬೇಕು ಅಂತ ಹೇಳಿ ನಾವೆಲ್ಲರೂ ಬಂದಿರೋದು, ನೀವೆಲ್ಲರೂ ಬಂದಿರೋದು. ಅದೇ ರೀತಿ ನಮ್ಮ ಗೋವಿಂದರಾಜ್ ಅವರು, ನಮ್ಮ MLC ಅವರು, ನಮ್ಮ ಪ್ರಧಾನ ಕಾರ್ಯದರ್ಶಿ BJPಯ ನಂದೀಶ್ ರೆಡ್ಡಿ ಅವರು, ನನ್ನ ಸ್ನೇಹಿತ ಚಂದ್ರಾರೆಡ್ಡಿಯವರು, ಸುಂದರ್ ಅವರು, ವಿಶ್ವನಾಥ್ ಅವರು, ಹನುಮಂತಪ್ಪ ಅವರು, ಕಪಾಲಿ ಶಂಕರ್ ಅವರು, ಹೊಸಕೆರೆ ಶ್ರೀನಿವಾಸ್ ಅವರು, ವೆಂಕಟೇಶ್ ಅವರು ಎಲ್ಲರೂ ಕೂಡ ನಮ್ಮ ಮುಖ್ಯ ಕೇಂದ್ರ ಬಿಂದು ರಾಜ್ಕುಮಾರ್ ಅವರು, ನಾವೆಲ್ಲ ಇಲ್ಲಿ ಬಂದಿರೋವಂಥದ್ದು ಒಂದೇ ನಿಮಿಷ ಇವತ್ತು ನಾವೆಲ್ಲ ದಲಿತ ಸಂಘಟನೆಗಳವರು ಈ ಕೋಲಾರ ಲೋಕಸಭಾ ಕ್ಷೇತ್ರ ರಿಸರ್ವೇಶನ್ ಕ್ಷೇತ್ರ, ರಿಸರ್ವ್ ಆಗಿದೆ. ಹಿಂದೆ ಮುನಿಸ್ವಾಮಿ ಅವರು ಇಲ್ಲಿ ಲೋಕಸಭಾ ಸದಸ್ಯರಾಗಿದ್ದರು, ಈಗೂ ಲೋಕಸಭಾ ಸದಸ್ಯರು. ಅವರು ನಿಂತಾಗ ಅವರ ಹೆಸರನ್ನ ನಾನೇ ರೆಕಮೆಂಡ್ ಮಾಡಿದ್ದೆ. ಮುನಿಸ್ವಾಮಿ ಒಳ್ಳೆಯವರು, ನಮ್ಮ ಲೀಡರು, ಲೋಕಸಭಾ ಸದಸ್ಯರಾಗಿ ಅಂತೇಳಿ ನಾನು ಕೂಡ ರೆಕಮೆಂಡ್ ಮಾಡಿದ್ದೆ ಯಡಿಯೂರಪ್ಪನವರು. ಅವ್ರಿಗೆ ಟಿಕೆಟ್ ಸಿಕ್ಕೋಯ್ತು. ಅವ್ರಿಗೆ ಟಿಕೆಟ್ ಹೆಂಗೆ ಸಿಕ್ತು ಅಂತ ಯಾರಿಗೂ ಗೊತ್ತೇ ಇಲ್ಲ. ಅಷ್ಟು ಚಾಣಕ್ಯ. ಅನೌನ್ಸ್ ಮಾಡಿದ್ಮೇಲೆ ಎಲ್ಲರಿಗೂ ಗೊತ್ತಾಗಿದೆ ಏನಪ್ಪ ಹಿಂಗೆ ಸಿಕ್ಕೋಯ್ತು ಅಂತೇಳಿ. ನಾನೇ ಬಂದಿದ್ದೆ ಇಲ್ಲಿ ಚುನಾವಣೆ ಇನ್ಚಾರ್ಜ್ ಆಗಿ, ನಾನೇ ಬಂದಿದ್ದೆ ಇಲ್ಲಿ. ಆಗೆಲ್ಲ ಬಹಳ ನೀವೆಲ್ಲರೂ ಕೂಡ ಬೆಂಬಲ ಮಾಡಿದಕ್ಕೋಸ್ಕರ ಮುನಿಸ್ವಾಮಿ ಅವರು ನಮ್ಮ ಲೋಕಸಭಾ ಸದಸ್ಯರಾಗಿದ್ದಾರೆ. ಮುಂದೆ ಗೊತ್ತಿಲ್ಲ ಅವರೇನೋ MLA ಆಗಬೇಕು ಅಂತ ಏನೋ ತೀರ್ಮಾನ ಮಾಡೋದಂಗಿದೆ ಅಲ್ಲ. ಕರೆಕ್ಟನಪ್ಪ? ಏನೋ ತೀರ್ಮಾನ ಮಾಡೋದಂಗಿದ್ದಾರೆ ಗೊತ್ತಿಲ್ಲ. ಎಲ್ಲಾರ ಆಗಲಿ ಗೊತ್ತಿಲ್ಲ ಎಲ್ಲಿ ಅಂತ ತೀರ್ಮಾನ ಮಾಡ್ದಂಗೆ ಅವ್ರಿಗೆ. ಅದಕ್ಕೆ ಅವರು ನನಗೆ ಬೇಡ, ಮಲ್ಲೇಶ್ ಬಾಬು ಅವ್ರು ನಿಂತ್ಕೊಳ್ಳಿ ಅಂತ ಹೇಳಿ ಆಶೀರ್ವಾದ ಮಾಡಿರೋದನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾನೆಲ್ಲ ದಲಿತ ಸಂಘಟನೆಗಳಿಗೆ ವಿನಂತಿ ಮಾಡ್ತೀನಿ. ನಮ್ಮ ಮಲ್ಲೇಶ್ ಬಾಬು ಅವರ ಚಿಹ್ನೆ ತೆನೆ ಹೊತ್ತ ರೈತ ಮಹಿಳೆ, ಆ ಕಡೆ ಇರೋದು ತೆನೆ ಹೊತ್ತ ರೈತ ಮಹಿಳೆ, ಅದನ್ನು ಜ್ಞಾಪಕ ಇಟ್ಕೊಳ್ಳಿ. BJP ಬೆಂಬಲ ಮಾಡಿದೆ. ತೆನೆ ಹೊತ್ತ ಮಹಿಳೆಗೆ ನಾವೆಲ್ಲರೂ ಕೂಡ ಮತ ಕೊಡಬೇಕು ಅನ್ನೋ ವಿನಂತಿಯನ್ನು ಮಾಡೋಕ್ಕೋಸ್ಕರ ನಾವು ಬಂದಿದ್ದೀವಿ. ಒಂದು ಯೋಚನೆ ಮಾಡಿ, ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆದ್ಮೇಲೆ ಸಂವಿಧಾನವನ್ನ, ಡಾಕ್ಟರ್ ಅಂಬೇಡ್ಕರ್ ಬರೆದಂತ ಸಂವಿಧಾನವನ್ನ ಇದು ಭಗವದ್ಗೀತೆಗಿಂತ ದೊಡ್ಡದು. ಭಗವದ್ಗೀತೆಗೆ ಹೇಗೆ ಗೌರವ ಕೊಡ್ತೀರೋ ಅದೇ ರೀತಿ ಗೌರವನ್ನ ನಾವು ಈ ಸಂವಿಧಾನಕ್ಕೆ ಅಂಬೇಡ್ಕರ್ ಅವರಿಗೆ ಕೊಡ್ತೀನಿ ಅಂತ ಹೇಳಿದ್ರು. ಅಂಬೇಡ್ಕರ್ ಬಗ್ಗೆ ವಿಶೇಷವಾದಂತ ಪ್ರೀತಿ, ಅಭಿಮಾನ ಇರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು. ಈಗಾಗಲೇ ಮುನಿಸ್ವಾಮಿ ಅವರು ಮಾತಾಡ್ತಾ ಹೇಳಿದ್ರು,
ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದು ಈ ದೇಶಕ್ಕೆ ಕೊಟ್ಟರು. ಯಾರು ತುಳಿತಕ್ಕೆ ಒಳಗಾಗಿದ್ದಾರೆ ಆ ತುಳಿತಕ್ಕೆ ಒಳಗಾದಂತ ಜನಗಳಿಗೆ ನ್ಯಾಯ ಕೊಡಬೇಕು, ಅವರಿಗೆ ಸಮಾನವಾದಂತ ಬಾಳನ್ನ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವರು ತುಳಿತಕ್ಕೆ ಒಳಗಾದಂತ ಜನರ ಪರವಾದಂತ ಧ್ವನಿಯನ್ನು ಎತ್ತಿದ್ರು. ಅದರ ಫಲವಾಗಿ ಬಂತು ಯಾವುದೇ ಸಮುದಾಯ ಇರಲಿ, ಯಾರು ತುಳಿತಕ್ಕೆ ಒಳಗಾಗಿದ್ದಾರೋ ಅವರಿಗೆಲ್ಲರಿಗೂ ಕೂಡ ಇವತ್ತು ಅಧಿಕಾರ ಸಿಕ್ಕಿದೆ, ಅಂತಸ್ತಿಕ್ಕಿದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಡಾಕ್ಟರ್ ಅಂಬೇಡ್ಕರ್ ಅವರು. ಅವರ ಧ್ವನಿಯಿಂದ ನಮಗೆಲ್ಲ ಇವತ್ತು ಯಾರು ತುಳಿತಕ್ಕೆ ಒಳಗಾಗಿದ್ದಾರೆ ಅವರಿಗೆ ಅವಕಾಶ ಸಿಕ್ಕಿದೆ. ಕಾಂಗ್ರೆಸ್ ಅವರು ಹೇಳ್ತಾ ಇರ್ತಾರೆ, ನಾವು ದಲಿತರ ಚಾಂಪಿಯನ್ಸ್, ನಾವು ದಲಿತರಿಗೆ ಆ ಕೆಲಸ ಮಾಡಿದ್ದೀವಿ, ಈ ಕೆಲಸ ಮಾಡಿದ್ದೀವಿ ಅಂತ. ಒಂದು ಅರ್ಥ ಮಾಡಿಕೊಳ್ಳಿ, ಅಂಬೇಡ್ಕರ್ ಅವರು ಸಂವಿಧಾನ ಬಂದ ಮೇಲೆ ನಾವು ಲೋಕಸಭೆಗೆ ಹೋಗಬೇಕು, ಲೋಕಸಭೆಯಲ್ಲಿ ಈ ತುಳಿತಕ್ಕೆ ಒಳಗಾದಂತ ಜನರ ಪರವಾಗಿ ನಾನು ಮಾತಾಡಬೇಕು ಅಂತ ಹೇಳಿ ಅವರು ಮಹಾರಾಷ್ಟ್ರದಲ್ಲಿ ಮುಂಬೈಯಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ. ಅಂಬೇಡ್ಕರ್ ಅವರು ಕಾಂಗ್ರೆಸ್ ಅವರು ಏನ್ ಮಾಡಬೇಕಾಯಿತು? ನಮ್ಮ ಸಂವಿಧಾನ ಬಂದವರೇ ಡಾಕ್ಟರ್ ಅಂಬೇಡ್ಕರ್ ಅವರು ತುಳಿತಕ್ಕೆ ಒಳಗಾದಂತ ಜನಗಳ ಪರವಾಗಿ ನಿಂತಿದ್ದಾರೆ. ಇಂಥ ಮಹಾನ್ ವ್ಯಕ್ತಿಯನ್ನ ನಾವು ಯುನಾನಿಮಸ್ ಆಗಿ ಗೆಲ್ಲಿಸಬೇಕು, ಅವ್ರ ವಿರುದ್ಧ ಯಾವ ಅಭ್ಯರ್ಥಿಗಳನ್ನ ಹಾಕಬಾರ್ದು ಅಂತ ಕಾಂಗ್ರೆಸ್ ಯೋಚನೆ ಮಾಡಬೇಕಾಗಿತ್ತು. ಅವತ್ತು ನೆಹರು ಅವರು ಪ್ರಧಾನಮಂತ್ರಿ, ಅವ್ರೇನ್ ಹೇಳಿದ್ರು ಗೊತ್ತಾ? ಅಂಬೇಡ್ಕರ್ ಅವರನ್ನ ಸೋಲಿಸಿ ಅಂತ ಹೇಳಿದ್ರು. 2 ಬಾರಿ ಬಂದು ಬಾಂಬೆಯಲ್ಲಿ ಪ್ರಚಾರ ಮಾಡಿದ್ರು ಕಾಂಗ್ರೆಸ್ ಅವರು, ಅಂಬೇಡ್ಕರ್ ಅವರನ್ನ ಸೋಲಿಸಿ ಅಂತೇಳಿ. ಅಂಬೇಡ್ಕರ್ ಅವರು ಸೋತೋದು ಇದೆಲ್ಲರಿಗೂ ಗೊತ್ತಿದೆಯಲ್ಲ. ಅಂಬೇಡ್ಕರ್ ಅವರನ್ನ ಸೋಲಿಸಿದವರು ಯಾರು? ಕಾಂಗ್ರೆಸ್ ಅವರು. ಇದೇ ಕಾಂಗ್ರೆಸ್ ಅಷ್ಟಕ್ಕೆ ಬಿಟ್ಟಿಲ್ಲ ದ್ವೇಷ. ಅಂಬೇಡ್ಕರ್ನ ಯಾರು ಸೋಲಿಸಿದ್ರು ಅವ್ರಿಗೆ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಕೊಟ್ಟರು ಕಾಂಗ್ರೆಸ್. ಸೋಲಿಸಿದವ್ರಿಗೆ ಅಂಬೇಡ್ಕರ್ ಸಂವಿಧಾನವನ್ನು ಬರೆದವರು, ಅವ್ರಿಗೆ ಭಾರತ ರತ್ನವನ್ನ ಬೇಕಾದಷ್ಟು ಜನಕ್ಕೆ ಕೊಟ್ಟಿದ್ದೀರ. ಭಾರತ ರತ್ನ ಕೊಡಬೇಕು ಅಂತ ಒಬ್ಬ ಕಾಂಗ್ರೆಸ್ ಅವರು ಕೂಡ ಹೇಳಲೇ ಇಲ್ಲ, ಯಾರು ಹೇಳಲಿಲ್ಲ, ಒಬ್ರು ಹೇಳಲಿಲ್ಲ. ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವತ್ತು ಬಿಜೆಪಿ ಸರ್ಕಾರ ಇತ್ತು, ಬಿಜೆಪಿಯ ಬೆಂಬಲಿತ ಸರ್ಕಾರ ಇತ್ತು. ಅವತ್ತು ಬಿಜೆಪಿ ಬೆಂಬಲಿತ ಸರ್ಕಾರದಲ್ಲಿ ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನ ಕೊಟ್ಟರು. ಕಾಂಗ್ರೆಸ್ ಅವರು ಕೇಳ್ತೀನಿ, ನಿಮ್ಗೆ ಯಾಕೆ ನಿಮ್ಮ ನಿಯಮತೆಗೆ ಕೊಡಕ್ಕಾಗಲಿಲ್ವಾ? ಯಾಕೆ ಕೊಡ್ಲಿಲ್ಲ? ಅವ್ರನ್ನ ಸೋಲಿಸ್ತೀರಿ, ಅವ್ರಿಗೆ ಭಾರತ ರತ್ನ ಕೊಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಈ ಪ್ರಶ್ನೆಗೆ ಕಾಂಗ್ರೆಸ್ ಅವರ ಹತ್ರ ಉತ್ತರ ಇಲ್ಲ ಇವತ್ತು ಕೂಡ. ಯಾರಾದ್ರೂ ಈ ಪ್ರಶ್ನೆ ಕೇಳಿ ಯಾಮಾರಿಸಿಕೊಂಡ್ತಾರೆ ಕಾಂಗ್ರೆಸ್. ಇದು ಹಣ ಹೋಗ್ಲಿ. ಅವರು ತೀರ್ಕೊಂಡಾಗ ಡೆಲ್ಲಿಯಲ್ಲಿ ನೀವು ನೆಹರು ಅವರಿಗೆ ಎಷ್ಟು ಎಕರೆ ಕೊಟ್ಟಿದ್ದೀರಾ? ಸಮಾಧಿ ಮಾಡಕ್ಕೆ ಎಷ್ಟು ಎಕರೆ ಕೊಟ್ಟಿದ್ದೀರಾ? 20-30 ಎಕರೆ ಕೊಟ್ಟಿದ್ದೀರಾ. ಇಂದಿರಾ ಗಾಂಧಿ ಅವರಿಗೆ ಎಷ್ಟು ಎಕರೆ ಕೊಟ್ಟಿದ್ದೀರಾ? 20-30 ಎಕರೆ ಕೊಟ್ಟಿದ್ದೀರಾ. ಅಂಬೇಡ್ಕರ್ ಅವರು ತೀರ್ಕೊಂಡಾಗ ಅವ್ರಿಗೆ 6 ಅಡಿ 3 ಅಡಿ ಜಾಗವನ್ನ ಡೆಲ್ಲಿಯಲ್ಲಿ ಕೊಡಲಿಲ್ಲ. ಅವರ ಶವವನ್ನ, ಅವರ ಪಾರ್ಥಿವ ಶವವನ್ನ ಬಾಂಬೆಗೆ ತರಬೇಕಾಯಿತು, ಮಹಾರಾಷ್ಟ್ರಕ್ಕೆ ತರಬೇಕಾಯಿತು. ಇಷ್ಟೆಲ್ಲ ಮಾಡಿದ್ಮೇಲೂ ನಾವು ಕಾಂಗ್ರೆಸ್ಗೆ ವೋಟ್ ಮಾಡಬೇಕಾಗಿ ಯೋಚನೆ. ಮೋದಿ ಅವರು ಬಂದ್ಮೇಲೆ ಅವರೆಲ್ಲ ಪವಿತ್ರ ಸ್ಥಳಗಳು ಏನಿದ್ರು 5 ಪವಿತ್ರ ಸ್ಥಳಗಳನ್ನ ಅದನ್ನ ಅಭಿವೃದ್ಧಿ ಮಾಡಿದ್ರು. ದಲಿತ ಸಮುದಾಯಕ್ಕೆ ಆ ಪವಿತ್ರ ಸ್ಥಳಗಳನ್ನ ಭೇಟಿ ಮಾಡಕ್ಕೆ ಅವಕಾಶ ಮಾಡಿಕೊಟ್ರು. ಇದು ಮೋದಿಯವರು ಮಾಡಿದ್ರು. ಇಂಥ ಒಂದು ಸರ್ಕಾರ ಇವತ್ತು ಕೇಂದ್ರದಲ್ಲಿದೆ. ಮೋದಿಯವರು ಸಂವಿಧಾನದ ಬಗ್ಗೆ ವಿಶೇಷ ಪ್ರೀತಿಯನ್ನು ಇಟ್ಕೊಂಡಿರ್ತಕ್ಕಂಥವರು. ವಿಶೇಷವಾಗಿ ಕೋಲಾರಕ್ಕೆ ಹೆಚ್ಚು ಅನುಕೂಲಗಳನ್ನ ನಮ್ಮ ಮುನಿಸ್ವಾಮಿಯವರು ಇದ್ದಾಗ ರಸ್ತೆ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ಜಲಜೀವನ್ ಮಿಷನ್ ಇರ್ಬೋದು, 1000 ಕೋಟಿ ಹಣವನ್ನು ತಂದಿದ್ದಾರೆ. ಬರೀ ರಸ್ತೆಗಳಿಗೆ 15,000 ಕೋಟಿ ಹಣವನ್ನ ಮುನಿಸ್ವಾಮಿಯವರು ತಂದಿದ್ದಾರೆ. ಕುಡಿಯೋ ನೀರಿಗೆ
ಸುಮಾರು 1500 ಕೋಟಿಗೆ ಹೆಚ್ಚು ಹಣವನ್ನು ತಂದಿದ್ದಾರೆ. ಕುಡಿಯುವ ನೀರು, ಜಲಜೀವನ ಯೋಜನೆ, ಬಡವರ ಮನೆ ಕಟ್ಟುವಂತಕ್ಕೆ ಹಣವನ್ನು ತಂದಿದ್ದಾರೆ. ನರೇಂದ್ರ ಮೋದಿ ನೇತೃತ್ವದಲ್ಲಿ ಅಭಿವೃದ್ಧಿ ಆಗ್ತಿದೆ. ಈ ದೇಶ ಬೆಳಿಬೇಕು, ಈ ದೇಶದಲ್ಲಿ ಬಡವರ ಸಂಖ್ಯೆ ಕಡಿಮೆ ಆಗಬೇಕು. ಆ ದೃಷ್ಟಿಯಲ್ಲಿ ನರೇಂದ್ರ ಮೋದಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅವರು ಗರೀಬಿ ಹಠಾವ್ ಒಂದು, ಬಡವರು ಯಾರು ಇರಬಾರ್ದು ಅಂದರು. ಆದರೆ ಬಡವರ ಸಂಖ್ಯೆ ಕಾಂಗ್ರೆಸ್ ಇದ್ದಾಗ ಜಾಸ್ತಿ ಆಗ್ತಾ ಹೋಗುತ್ತೆ. ನರೇಂದ್ರ ಮೋದಿ ಬಂದ ಮೇಲೆ ಸುಮಾರು 20 ಕೋಟಿ ಜನ ಬಡತನ ರೇಖೆಗಿಂತ ಮೇಲೆ ಬಂದಿದ್ದಾರೆ. ಇದು ನರೇಂದ್ರ ಮೋದಿಗೂ ಕಾಂಗ್ರೆಸ್ ಇರುವಂಥದ್ದು. ಒಂದ್ಸರಿ ಯೋಚನೆ ಮಾಡಿ, ಇದು ದೇಶದ ಚುನಾವಣೆ. ದೇಶಕ್ಕೋಸ್ಕರ ಭಾರತವನ್ನ ಕಾವಲು ಕಾಯುವಂತ ಕಾವಲುಗಾರ ಯಾರು ಅನ್ನೋ ನಡೆಯುವಂತ ಚುನಾವಣೆ. ಈಗ ಮೋದಿ ಬೇಕಾ, ರಾಹುಲ್ ಬೇಕಾ? ಮೋದಿ ಬೇಕಾ, ರಾಹುಲ್ ಬೇಕಾ? ಇದು ಚುನಾವಣೆಯ ವಿಚಾರ. ಇಲ್ಲಿ ಸಿದ್ದರಾಮಯ್ಯ ಯಾರು ಬರಲ್ಲ. ಇಲ್ಲ, ದೇಶಕ್ಕೆ ಮೋದಿ ಅಥವಾ ರಾಹುಲ್ ಗಾಂಧಿ ಯಾರು ಬೇಕು ಅಂತ ನಡೆಯುವಂತ ಚುನಾವಣೆ. ದಯವಿಟ್ಟು ತಾವೆಲ್ಲರೂ ಕೂಡ ನರೇಂದ್ರ ಮೋದಿಗೆ ಬೆಂಬಲವನ್ನು ಮಾಡಬೇಕು. ನರೇಂದ್ರ ಮೋದಿ ಅವರ ಪರವಾಗಿ ಇಲ್ಲಿ ನಿಂತಿರ್ತಕ್ಕಂಥ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರಿಗೆ ತಾವು ಆಶೀರ್ವಾದ ಮಾಡಿ ಅವರನ್ನು ಗೆಲ್ಲಿಸಬೇಕು ಅಂತ ನಾನು ವಿರೋಧ ಪಕ್ಷದ ನಾಯಕನಾಗಿ, ನಾನು ಹಿಂದೆ ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ಗ್ರಾಮ ವಾಸ್ತವಕ್ಕೆಲ್ಲ ಬಂದಿದ್ದೀನಿ. ನಾನು ಇಲ್ಲಿ ಬಡವರಿಗೆ ಫ್ರೀಯಾಗಿ ಪಾಣಿ ಕೊಡುವಂಥ ಕೆಲಸವನ್ನು ಮಾಡಿದ್ದೀನಿ. ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಈ ಭಾಗದಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ನಾವು ಮಾಡಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ಮಹೇಶ್ ಬಾಬು ಅವರಿಗೆ ಕೊಡಿ. ಇನ್ನೂ ಬಹಳಷ್ಟು ಕಾರ್ಯಕ್ರಮ ಇದೆ, ಅದಕ್ಕೆ ಹೋಗಬೇಕಾಗಿದೆ. ದಯವಿಟ್ಟು ವಿನಂತಿ ಮಾಡ್ತೀನಿ. ನಮ್ಮೆಲ್ಲ ವೇದಿಕೆ ಮೇಲೆ ಕೂತಿರೋರು ಎಲ್ಲ ದೊಡ್ಡ ದೊಡ್ಡ ದಲಿತ ಸಂಘಟನೆಯ ನಾಯಕರು ಕೂತಿದ್ದಾರೆ. ಬಹಳ ದೊಡ್ಡ ದೊಡ್ಡ ನಾಯಕರು ಕೂತಿದ್ದಾರೆ. ಮೊದಲ ಬಾರಿಗೆ ಇಷ್ಟೊಂದು ನಾಯಕರು ಒಂದೇ ವೇದಿಕೆಯಲ್ಲಿ ಬಂದು ಬಿಜೆಪಿಗೆ ಬೆಂಬಲವನ್ನ, ಮಹೇಶ್ ಬಾಬು ಅವರಿಗೆ ಬೆಂಬಲವನ್ನ ತಾವೆಲ್ಲರೂ ಕೊಟ್ಟಿದ್ದೀರ. ಎಲ್ಲರ ಪಾದ ಕಮಲಗಳಲ್ಲಿ ನನ್ನ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೀನಿ.